ಟ್ರಂಪ್ ವಿರುದ್ಧವೇ ತಿರುಗಿ ಬಿದ್ದ ಅಮೆರಿಕದ ಜನರಿಂದ ನೋ ಕಿಂಗ್ಸ್ ಪ್ರತಿಭಟನೆ. 50 ನಗರದಲ್ಲಿ ಟ್ರಂಪ್ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಹಚ್ಚಿರುವಂಥದ್ದು. 50 ನಗರದಲ್ಲಿ ಈಗಾಗಲೇ ಟ್ರಂಪ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಸ್ವತಃ ಜನರೇ ಒಂದೆಡೆ ಸೇರಿರುವ ಲಕ್ಷಾಂತರ ಪ್ರತಿಭಟನಾಕಾರರು ಇರಾನ್ ಯುದ್ಧದಿಂದ ಹೆಚ್ಚುತ್ತಿರುವಂತಹ ಹಣದುಬ್ಬರ ಏನಿದೆ ಇದರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪಬ್ಲಿಕ್ ಮತ್ತು ಡೆಮಾಕ್ರೆಟಿಕ್ ರಾಜ್ಯಗಳಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಟ್ರಂಪ್ ಭಾವಚಿತ್ರವನ್ನು ಹಿಡಿದು ಜನರಿಂದ ಘೋಷಣೆ ಕೂಗ್ತಾ ಇದ್ದಾರೆ. ಹಣದುಬ್ಬರ ಕಡಿಮೆ ಮಾಡಿ ಯುದ್ಧವನ್ನ ನಿಲ್ಲಿಸಿ ಅನ್ನುವಂತ ನಿಟ್ಟಿನಲ್ಲಿ, ಯುದ್ಧ ಬೇಡ, ನಮ್ಮ ಸೇನೆ ಪಡೆಗಳು ಮಾರಾಟಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಪ್ರಭುತ್ವ ಬೇಡ ಅಂತೇಳಿ ಜನರಿಂದ ಘೋಷಣೆ ಕೇಳಿ ಬರ್ತಾ ಇದೆ. ಬೃಹತ್ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ. ಟ್ರಂಪ್ ವಿರುದ್ಧವೇ ತಿರುಗಿ ಬಿದ್ದ ಅಮೆರಿಕದ ಜನತೆ. ಏನು ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆಯಿತು. ಸೊ ಇದರಿಂದಾಗಿ ಅಮೆರಿಕದ ಜನತೆಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹಣದುಬ್ಬರದ ಹೊಡೆತ ಬೀಳ್ತಾ ಇದೆ. ಸೊ ಆ ಒಂದು ಕಾರಣದಿಂದಾಗಿ 50 ನಗರಗಳಲ್ಲಿ, ಅಮೆರಿಕದ ಪ್ರಮುಖ 50 ನಗರಗಳಲ್ಲಿ ಜನರು ಟ್ರಂಪ್ ಅವರ ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರ ಫೋಟೋವನ್ನ ಹಿಡಿದುಕೊಂಡು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಟ್ರಂಪ್ ಭಾವಚಿತ್ರ ಹಿಡಿದು ಜನರಿಂದ ಘೋಷಣೆ, ಹಣದುಬ್ಬರವನ್ನ ಕಡಿಮೆ ಮಾಡಿ, ಯುದ್ಧವನ್ನ ಮೊದಲು ನೀವು ನಿಲ್ಲಿಸಿ, ಯುದ್ಧದಿಂದ ದೊಡ್ಡ ಮಟ್ಟದ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ, ನಮ್ಗೆ ಯಾರಿಗೂ ಸಹಿತ ಯುದ್ಧ ಬೇಡ, ನಮ್ಮ ಸೇನಾ ಪಡೆಗಳು ಇಲ್ಲಿ ಮಾರಾಟಕ್ಕಿಲ್ಲ, ರಾಜಪ್ರಭುತ್ವ ಬೇಡ ಅಂತೇಳಿ ಜನರಿಂದ ಘೋಷಣೆ ಕೇಳಿ ಬರ್ತಾ ಇದೆ. ಬೃಹತ್ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ. ಟ್ರಂಪ್ ಅವರ ವಿರುದ್ಧವಾಗಿ ಆಕ್ರೋಶಕಾರಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಟ್ರಂಪ್ ವಿರುದ್ಧವೇ ತಿರುಗಿ ಬಿದ್ದಿರುವಂತಹ ಅಮೆರಿಕದ ಜನತೆ, ಅಮೆರಿಕದ ಜನರಿಂದ ನೋ ಕಿಂಗ್ಸ್ ಪ್ರತಿಭಟನೆ, ನೋ ಕಿಂಗ್ಸ್ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಮುಖ್ಯವಾಗಿ ಟ್ರಂಪ್ ಅವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಯುದ್ಧ ಆರಂಭವಾಗಿ ಇಷ್ಟರ ಮಟ್ಟಿಗೆ ಏನು ಪರಿಸ್ಥಿತಿ ನಿರ್ಮಾಣವಾಗಿದೆ, ಅಮೆರಿಕದಲ್ಲಿ ಹಣದುಬ್ಬರದ ಕೊರತೆ ಮತ್ತು ಹಣದುಬ್ಬರ ಏನೆಲ್ಲ ನಡೀತಾ ಇದೆ, ಹಣದುಬ್ಬರದ ಹೆಚ್ಚಳ ಆಗಿರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅಮೆರಿಕದ ಜನರು ಅನುಭವಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಅಮೆರಿಕದ ವಿರುದ್ಧವಾಗಿ ಮತ್ತು ಮುಖ್ಯವಾಗಿ ಟ್ರಂಪ್ ಅವರ ವಿರುದ್ಧವಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 50 ನಗರದ ಜನರು, ಅಂದರೆ ಲಕ್ಷಾಂತರ ಜನರು ಸೇರಿಕೊಂಡು ಈ ರೀತಿಯಾಗಿ ಟ್ರಂಪ್ ಅವರ ಫೋಟೋವನ್ನು ಹಿಡ್ಕೊಂಡು ಮುಖ್ಯವಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಂಪ್ ಅವರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ರಾಜಪ್ರಭುತ್ವ ಬೇಡ ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಟ್ರಂಪ್ ಭಾವಚಿತ್ರವನ್ನು ಹಿಡಿದುಕೊಂಡು ಜನರಿಂದ ಘೋಷಣೆ ಕೇಳಿ ಬರ್ತಾ ಇದೆ. ಈ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣವಾಗುವುದಕ್ಕೆ ಟ್ರಂಪ್ ಅವರೇ ಕಾರಣ. ಈ ರೀತಿಯಾಗಿ ಯುದ್ಧದ ಸಂದರ್ಭ, ಇವರು ಏನು ಈ ರೀತಿಯಾಗಿ ಯುದ್ಧಗಳು ನಡೆಸ್ತಾ ಇದ್ದಾರೆ, ಈ ಒಂದು ಯುದ್ಧದಿಂದ ಜನರಿಗೆ, ಸಾಮಾನ್ಯ ಜನರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಹಣದುಬ್ಬರ ಒಂದು ಕಡೆಯಾಗಿದೆ. ಇದಕ್ಕೋಸ್ಕರ 50 ನಗರದಲ್ಲಿ ಇರುವಂತಹ ಟ್ರಂಪ್ ವಿರುದ್ಧ ಪ್ರತಿಭಟನೆ ಕಿಚ್ಚು ಹೆಚ್ಚಾಗಿದೆ. ಒಂದೆಡೆ ಸೇರಿರುವಂತಹ ಲಕ್ಷಾಂತರ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇರಾನ್ ಯುದ್ಧದಿಂದ ಹಣದುಬ್ಬರ ಇಲ್ಲಿಗೆ ಹೆಚ್ಚಾಗ್ತಾ ಇದೆ. ಆ ಒಂದು ಕಾರಣದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಮತ್ತು ಡೆಮಾಕ್ರೆಟಿಕ್ ರಾಜ್ಯಗಳಲ್ಲಿ ಮೆರವಣಿಗೆ ನಡೀತಾ ಇದೆ. ಮುಖ್ಯವಾಗಿ ಟ್ರಂಪ್ ಅವರ ಫೋಟೋವನ್ನು ಹಿಡಿದುಕೊಂಡು ಅವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಮೆರಿಕದ ಜನರು. ಇನ್ನು ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳು ಕಳೀತಾ ಬಂತು. ಸೊ ಹೀಗಿರಬೇಕಾದ್ರೆ ಯುದ್ಧದ ಪರಿಣಾಮದಿಂದಾಗಿ ಅಮೆರಿಕದಲ್ಲಿರುವಂತಹ ಜನರಿಗೆ ಸಂಕಷ್ಟ ಎದುರಾಗಿದೆ. ಮುಖ್ಯವಾಗಿ ಹಣದುಬ್ಬರದಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಇರಾನ್ ಜೊತೆಗೆ ಏನು ಯುದ್ಧವನ್ನು ಮಾಡ್ತಾ ಇದ್ದಾರೆ, ಇದರಿಂದ ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಅಲ್ಲಿರುವಂತಹ ಅಮೆರಿಕದ ಜನರೇ ಸ್ವತಃ 50 ನಗರದ ಜನರು ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡಿಕೊಂಡು ಒಂದೆಡೆ ಸೇರಿ ಟ್ರಂಪ್ ಅವರ ವಿರುದ್ಧವಾಗಿ ಇಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ನಮಗೆ ರಾಜಪ್ರಭುತ್ವ ಇಲ್ಲಿ ಬೇಕಾಗಿಲ್ಲ, ಯುದ್ಧ ಮಾಡುವಂತಹ ಅವಶ್ಯಕತೆ ಇಲ್ಲ, ಯಾಕೆ ಯುದ್ಧ ಮಾಡ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಟ್ರಂಪ್ ಅವರ ವಿರುದ್ಧವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ.